ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಗುಲ್ಬರ್ಗದ ಕಡೆ ಯಾವ ರೀತಿ ತಗಡಿನ ಮೇಲೆ ಚಪಾತಿ ಮಾಡ್ಬೋದಾರ ಅಂತ ಹೇಳ್ಕೊಡ್ತೀನಿ. ಮೊದಲು ತಗಡಿಗೆ ಒಂದು ಸ್ವಲ್ಪ ನಾವು ಎಣ್ಣೆಯನ್ನು ಹಚ್ಕೋಬೇಕು. ಇದಕ್ಕೆ ತಗಡ ಅಂತ ಕರೀತಾರೆ. ತಗಡಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೋಬೇಕು. ಹಾಗೆ ಮತ್ತು ಗೋಧಿ ಹಿಟ್ಟನ್ನು ಈ ಥರ ಮಿದುವಾಗಿ ನಾವು ಕಲಿಸ್ಕೋಬೇಕು. ಮೆತ್ತಗೆ ಈ ಥರ ಸ್ವಲ್ಪ ಲೂಸಾಗಿ ಕಲಿಸ್ಕೋಬೇಕು. ಆಮೇಲೆ ಈ ಥರ ಸಣ್ಣದಾಗಿ ಉಳ್ಳಿಯನ್ನು ಮಾಡಿಕೊಂಡು ನಾವು ಜೋಳದ ಹಿಟ್ಟಲ್ಲಿ ಅದಿತೀವಿ. ಜೋಳದ ಹಿಟ್ಟಲ್ಲಿ ಕಲಿಸಿದ್ರೆ ಒಂಥರ ಡಿಫ್ರೆಂಟಾಗಿ ಚಪಾತಿಯನ್ನು ನಾವು ಉಬ್ಬಿಸ್ಬೋದು. ಸೊ ಇದರಲ್ಲಿ ನಾನು 2 ಪಾರ್ಟನ್ನು ಮಾಡಿಕೊಂಡು ಒಂಚೂರು ಎಣ್ಣೆಯನ್ನು ಹಚ್ಕೊಂಡು ಒಂದ್ರ ಮೇಲೆ ಒಂದು ಹಾಕಿದ್ರೆ ಪದರಾಗಿ ಚಪಾತಿಯನ್ನು ನಾವು ಮಾಡ್ಬೋದು. ಸೊ ಆಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ತಗಡಲ್ಲಿ ಎಣ್ಣೆಯನ್ನು ಹಚ್ಕೊಂಡು ಚಪಾತಿ ಹಿಟ್ಟನ್ನು ನಿಧಾನವಾಗಿ ತೆಳುವಾಗಿ ಲೆಕ್ಕಿಸ್ಬೇಕು. ಸೊ ಇದರಲ್ಲಿ ಎರಡು ಲಾಭ ಏನಂತಂದರೆ ಚಪಾತಿ ತುಂಬ ಮಿದುವಾಗಿಯೂ ಆಗ್ತದೆ ಮತ್ತು ಅದರಲ್ಲಿ ಪದರಾಗಿಯೂ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಈ ಚಪಾತಿ ರೆಡಿಯಾಗಿದೆ. ಹಾಗೆ ಈಗ ಕಾಯ್ದಿದ ಹಂಚು ಮೇಲೆ ಹಾಕ್ತೀನಿ. ನಾನು ಹಂಚು ಕಾಯಿಸಿಟ್ಟಿದ್ದೀನಿ. ಕಾಯ್ದಿದ ಹಂಚು ಮೇಲೆ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಹಾಕಿ ನಾವು ಹಂಚನ್ನು ಬಿಸಿ ಮಾಡಿದ್ಮೇಲೆ ಚಪಾತಿಯನ್ನು ಹಾಕಬೇಕು. ಅದೇ ರೀತಿಯಾಗಿ ಇನ್ನೊಂದು ಉಳ್ಳೆಯನ್ನು ಈ ಥರ ತೊಗೊಂಡು ನಮಗೆ ಬೇಕಾದಷ್ಟು ದಪ್ಪ ಬೇಕಾದರೆ ದಪ್ಪ ತೊಗೋಬೋದು. ಬಟ್ ನಾನು ಸ್ವಲ್ಪ ಕಡಿಮೆ ತೊಗೋತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಕಡಿಮೆ ಹಿಟ್ಟು ತೊಗೊಂಡಾಗ ಅದು ಹಳ್ಳಕ್ಕೆ ಚಪಾತಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಸೇಮ್ ನಾನು ಎಣ್ಣೆಯನ್ನು ಹಚ್ಕೊಂಡು ಎಲ್ಲ ಕಡೆ ಹರಡಿ ಸೊ ಅದೇ ರೀತಿ ಚಪಾತಿಯನ್ನು ತಿರುವು ಹಾಕಬೇಕು. ಸೊ ಅಲ್ಲಿ ತನಕ ಇದು ಚಪಾತಿಯ ಒಂದು ಮೈ ಬೈದಿದೆ, ಒಂದು ಮೈ ರೆಡಿಯಾಗಿದೆ. ಇನ್ನೊಂದು ಮೈಯನ್ನು ಬಿಸಿ ಮಾಡ್ಲಿಕ್ಕೆ ಬಿಡೋಣ. ಸೊ ಅಲ್ಲಿ ತನಕ ಇನ್ನೊಂದು ಚಪಾತಿಯನ್ನು ನಾನು ಲಟ್ಟಿಸಿ ತೋರಿಸ್ತೀನಿ ನಿಮಗೆ ಹೇಗೆ ಮಾಡಬೇಕು ಅಂತ. ಮೊದಲು ಕಲಿಯೋರು ಕೂಡ ಈ ಚಪಾತಿಯನ್ನು ಲಟ್ಟಿಸೋದನ್ನು ಮಾಡ್ಬೋದು. ಯಾಕಂದರೆ ತುಂಬ ಈಸಿ, ತುಂಬ ಸರಳವಾದ ವಿಧಾನ. ಸೊ ಇಲ್ಲಿ ಈ ಚಪಾತಿಯನ್ನು ಯಾವ ರೀತಿ ಬೇಯಿಸ್ತಾ ಇದ್ದೀನಿ ಅಂತ ನೋಡ್ಬೋದು. ಸೊ ಈ ಥರ ತುಂಬ ಮಿದುವಾಗಿ ಚಪಾತಿಯನ್ನು ನಾವು ನೋಡ್ಬೋದು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಪದ್ರ ಕೂಡ ಬರ್ತಾಯಿದೆ ಇಲ್ಲಿ. ಸೊ ಎಲ್ಲ ಕಡೆ ಬೇಯಿಸಿದ ನಂತರ ತೆಗಿಬೇಕು. ಅದೇ ರೀತಿ ಇನ್ನೊಂದು ಚಪಾತಿಯನ್ನು ನಾವು ಬೇಯಿಸಲು ಹಾಕ್ತಾಯಿದ್ದೀನಿ. ಇನ್ನೊಂದು ಚಪಾತಿಯನ್ನು ನಾನು ರೆಡಿ ಮಾಡ್ತಾಯಿದ್ದೀನಿ. ಚಪಾತಿ ಇನ್ನೊಂದು ಮೈ ಬೇಯ್ದಿದೆ. ಸೊ ಹೇಗೆ ಉಬ್ಬು ಬರ್ತಾಯಿದೆ ನೋಡಿ. ಚಪಾತಿಯ ಹಂಚು ಕೂಡ ನಾವು ಬೇಯಿಸ್ಕೋಬೇಕಾಗ್ತದೆ ಸ್ನೇಹಿತರೆ. ಸೊ ಬೇಯಿಸಿ ಆದಮೇಲೆ ಎಷ್ಟು ಮೆತ್ತಗೆ ಚಪಾತಿ ಆಗಿದೆ ಅಂದರೆ ಇಲ್ಲಿ ನೋಡಿ ಎಷ್ಟು ಮೆತ್ತಗೆ ಕಾಣಿಸ್ತಾ ಇದೆ. ಸೊ ಅದನ್ನು ಈ ರೀತಿ ನಾನು ಬಡಿಸ್ಕೊಂಡು ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ಸ್ನೇಹಿತರೆ, ಊಟ ಮಾಡೋಣ.